ಸರ್ ಹೈಕೋರ್ಟ್ ಸಬ್ಮಿಟ್ ಮಾಡಿರೋ ಪ್ರಕಾರ 1 ಲಕ್ಷ ಜನ ಬೈಕ್ ಟ್ಯಾಕ್ಸಿ ಅವರು ಇದ್ದಾರೆ ಅಂತ. ಸರ್ ನಾವು 5 ಲಕ್ಷ ಜನ ಇದೀವಿ, ಡಿಪೆಂಡೆಂಟ್ ಎಲ್ಲ ಸೇರಿ 20 ಲಕ್ಷ ಜನ ಐತೆ ಸರ್. ಒಂದು ಮೆಕ್ಯಾನಿಕ್ ಆಗಲಿ, ಟಿಂಕರ್ ಆಗಲಿ, ಒಬ್ಬ ಟಾಪ್ ಹೊಡೆಯೋನಾಗ್ಲಿ, ಒಬ್ಬನಿಗೆ ಮದುವೆ ಆಗಿರೋನ್ಗೆ 2 ಮಕ್ಳು ಇದ್ದೇ ಇರ್ತಾರೆ. ಎಲ್ಲೋಗ್ಬೇಕು ಸರ್? ನಾವು ತಂದೆ ತಾಯಿನ ಸಾಕ್ಬೇಕು, ಓದಿಸ್ಬೇಕು. 15 ಇಂದ 20 ಲಕ್ಷ ಜನನ್ನ ಬೀದಿಗೆ ತರ್ತೀರಾ? 1 ಲಕ್ಷ ಜನಕ್ಕೋಸ್ಕರ 20 ಲಕ್ಷ ಜನ ಬೀದಿಗೆ ತರ್ತೀರಾ? ನಮ್ಗೆ ಯಾವ್ದು ಆಲ್ಟರ್ನೇಟ್ ಬೇರೆ ಇಲ್ಲ, ಸೋರ್ಸಸ್ ಇಲ್ಲ ಬೇರೆ. ಇರೋದೇ ಇದು ಒಂದೇ, ಸಂಪಾದನೆ ಮಾಡಿ ತಿನ್ಬೇಕು. ಅದೇ ನೀವು 1 ಲಕ್ಷ ಜನಕ್ಕೆ ಹೇಳ್ತಿರಲ್ಲ, ಅವ್ರು ಎಜುಕೇಟೆಡ್, ಬೇರೆ ಕೆಲಸ ಮಾಡ್ಕೊಬೋದು. ಝೊಮ್ಯಾಟೊ, ಸ್ವಿಗ್ಗಿ ಸಾವಿರಾರಿದೆ. ನಾವು ಅವ್ರಿಗೇನು ಬೇಡ ಅಂತಲ್ಲ, ಕಾನೂನು ಚೌಕಟ್ಟಲ್ಲಿ ನೀವು ಬನ್ನಿ ಅಂತ ಹೇಳ್ತಾ ಇದೀವಿ. ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ, ಕಾನೂನು ಚೌಕಟ್ಟು ಒಳಗಡೆ ಬನ್ನಿ. 20 ಲಕ್ಷ ಜನಕ್ಕೆ ನೀವು ದಾರಿ ಮಾಡ್ತೀರಾ? 1 ಲಕ್ಷ ಜನಕ್ಕೋಸ್ಕರ 20 ಲಕ್ಷ. ವೇದಾಂತದಲ್ಲಿ ಹೇಳ್ತಾರೆ 10 ಜನಕ್ಕೆ ಒಳ್ಳೇದಾಗಬೇಕಾದ್ರೆ 2 ಸಾಯಿಸಿ ಅಂತ. ದಯವಿಟ್ಟು ನಾವು ಸಾಯಿಸಿ ಅಂತ ಹೇಳ್ತಾ ಇಲ್ಲ, ಅವ್ರಿಗೂ ಒಂದು ಅನುಕೂಲ ಮಾಡ್ಕೊಡಿ ಕಾನೂನು ಬದಲಾಗಿ. ನಮಸ್ತೆ, ನನ್ನ ಹೆಸರು ರವಿಚಂದ್ರ ಅಂದ್ಬಿಟ್ಟು ಸರ್. ಸರ್ ನಾನು ಆಟೋ ರಿಕ್ಷಾ ಡೀಲರ್ ಡ್ರೈವರ್ ಅಸೋಸಿಯೇಷನ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಆಟೋ ಬಗ್ಗೆ ಹೇಳ್ತಾ ಇದ್ರಿ ಸರ್, ಆಟೋ ಹಿಸ್ಟ್ರಿ ಬಗ್ಗೆ. ಸರ್ ಆಟೋ ಹಿಸ್ಟ್ರಿ ಅಂದರೆ 1957ರಿಂದ ಬೆಂಗಳೂರಲ್ಲಿ ಆಟೋ ರಿಕ್ಷಾ ಇದೆ. ಹಂತವಾಗಿ ಬಂತು. ಇದಕ್ಕೆ ನಾವು ಹೆಂಗೆ ಬಂದಿದೆ ಅಂತಂದರೆ, ಆಟೋ ರಿಕ್ಷಾ ಇತಿಹಾಸ ಒಂದು ಬಿಲೋ ಪಾವರ್ಟಿಯಿಂದ ಇರೋದು ಸರ್. ನಮ್ಮ ಆಟೋ ರಿಕ್ಷಾ ವರ್ಗನೇ ಫುಲ್ ಬಿಲೋ ಪಾವರ್ಟಿಯಿಂದ, ಅನ್ಎಜುಕೇಟೆಡ್ಡು, ಏನು ಓದಿಲ್ದಿರೋನು ಬಂದು 4 ಜನ ಮದುವೆ ಮಾಡ್ಕೊಂಡು 4 ಜನ ಮಕ್ಕಳೆತ್ತಿ ಅವ್ರಿಗೆ ಒಂದು ಸುಖ ಜೀವನ ಕೊಡೋದಕ್ಕೆ ಇರ್ತಾರೆ. ಈ ನಮ್ದೇನಿದ್ದಾರೆ ಇವಾಗ 4 ಲಕ್ಷ ಡ್ರೈವರು ಎಲ್ಲರೂ ಡಿಗ್ರಿಗಿನ್ನ ಕಮ್ಮಿ ಓದಿರೋರು, SLC 8ನೇ ಕ್ಲಾಸ್ ಓದಿರೋರು. ಹಾಗಾದರೆ ಸುಖ ಸಂಸಾರ ಕಟ್ಕೊಂಡಿದ್ದಾರೆ ಏನೊಂದು ಆಟೋ ರಿಕ್ಷಾಯಿಂದ ದುಡ್ದು ಸರ್. ಇವತ್ತು ಆ ದುಡಿಮೆಗೆ ರ್ಯಾಪಿಡೋ ಟ್ಯಾಕ್ಸಿ ಬಂದು ತುಂಬ ತೊಂದರೆ ಆಗಿದೆ. ಅದಕ್ಕೆ ಸರ್ಕಾರದ ಗಮನ ತಂದಿದ್ದೀವಿ, ನಾವು ಹಿಂದೆಯಿಂದ ತಂದಿದ್ದೀವಿ. ಹಾಗಾದರೆ ಹಿಂದಿನಿರೋ BJP ಗೌರ್ಮೆಂಟಲ್ಲಿ ಯಾರಿದ್ರೋ ಅವರು ಸ್ಪಂದಿಸಿಲ್ಲ. ಇವಾಗ ರಾಮಲಿಂಗಾರೆಡ್ಡಿ ಸರ್ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಸ್ಪಂದಿಸಿ ವರ್ಷಕ್ಕೆ 20,000 ಪರ್ಮಿಟ್ ಕೊಟ್ಟಿದ್ದಾರೆ. ಬೆಂಗಳೂರು 4 ಕಡೆ ಮಾಡಿದ್ದು, ದೊಡ್ಡ ಮಾಡಿದ್ದು ಕೆಂಪೇಗೌಡರು. ಆ ಸ್ಥಾನನ ಇವ್ರು ತುಂಬಿದ್ದಾರೆ. ನಮ್ಮ ಆಟೋ ರಿಕ್ಷಾ ಜೀವನ ಹೆಂಗಿರ್ತದೆ ನೋಡಿಕೊಂಡು ವರ್ಷಕ್ಕೆ 20,000 ಪರ್ಮಿಟ್ ಕೊಟ್ಟಿರೋದು. ಇವಾಗಿರೋ ನಮ್ಮ ಆಟೋ ರಿಕ್ಷಾಗೆ ಅವರು ಕೆಂಪೇಗೌಡರು ಸರ್. ರಾಮಲಿಂಗಾರೆಡ್ಡಿ ಸಾರಿಗೆ ಮಿನಿಸ್ಟ್ರು ಒಂದು ಕೆಂಪೇಗೌಡರು ಅಂತ ಹೇಳ್ತೀನಿ. ಇದು ಅವ್ರ ಬಗ್ಗೆ ನಾನು ಯಾವುದೇ ಇದರಲ್ಲಿ ಹೇಳಲೇಬೇಕು. ಆಮೇಲೆ ಇವಾಗ ನೀವು ನಮ್ಮ ಆಟೋ ರಿಕ್ಷಾ ಜೀವನ ಬದುಕದಲ್ಲಿ ನಾವು ಇದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಲ್ಲ ಸರ್. ಒಂದು ಸೂಸೈಡ್ ಮಾಡ್ಕೊಬೇಕು, ಇಲ್ಲ ಕಳ್ತನ ಮಾಡಬೇಕು. 2ರಲ್ಲಿ ನಿಮ್ಮ ಒಪ್ಪಿಗೆ ಯಾವ್ದು ಹೇಳಿ ಸರ್? ನಾವು ಸೂಸೈಡ್ ಮಾಡ್ಕೊಂಡ್ರೆ ಒಳ್ಳೆಯದಾ, ಕಳ್ತನ ಮಾಡಿದ್ರೆ 2 ಮಕ್ಕಳು ಸಾಕಕ್ಕೆ ಏನಾಗಬೇಕು? ನಮ್ಮ ದುಡಿಮೆ ನಾವು ಪಬ್ಲಿಕ್ ಯಾವತ್ತು ಕಾನೂನು ಚೌಕಟ್ಟಲ್ಲಿ ಇರೋದು. ರಾತ್ರಿ 1 ಗಂಟೆಲ್ಲೂ ಕರ್ಕೊಂಡು ಹೋಗ್ತೀವಿ, 12 ಗಂಟೆಲ್ಲೂ ಕರ್ಕೊಂಡು ಹೋಗ್ತೀವಿ ಸರ್. 100% ನಾವು ಸರಿ ಅಂತ ಹೇಳೋಕ್ಕಿಲ್ಲ ಸರ್, 98% ಸರಿ ಡ್ರೈವರು. ಮನೆ ಹತ್ರ ಒಂದು ವಯಸ್ಸಾಗಿದೆ ಅಂದರೆ, ಒಂದು ಅಜ್ಜಿ ಇಳಿದ್ರೆ, ತಾತ ಹೇಳಿದ್ರೆ ಮನೆಗೆ ಎತ್ಕೊಂಡು ಹೋಗಿ ಸೂಟ್ ಕೇಸ್ ಕೊಡ್ತಾರೆ ಸರ್. ಆ ಥರ ನಮ್ಮ ಜೀವನದಲ್ಲಿ ಒಂದೇ ಒಂದು ಚಿಕ್ಕ ಅನುಭವ ಸರ್. ಇಲ್ಲಿಂದ ನಾನು ಬೆಳಗಾಂಗೆ ಹೋಗಿದ್ದೆ. ಬೆಳಗಾಂ 10 ಕಿಲೋಮೀಟರ್ ಇರಬೇಕು ಅಂದರೆ ಒಂದು ಆಕ್ಸಿಡೆಂಟ್ ಆಯಿತು. ಬಸ್ಸಲ್ಲಿರೋರಿಗೆಲ್ಲ ಏಟ್ ಬಿತ್ತು. ಆ ಟೈಮಲ್ಲಿ ಮೊಬೈಲ್ ಇರಲಿಲ್ಲ, ಒಂದೇ ಒಂದು ಆಟೋವನ್ನು ಮಲಗಿದ್ದ. ನಾನು ಹೇಳಿದೆ, ನೋಡಪ್ಪ ಎಲ್ಲರಿಗೂ ಹಾಸ್ಪಿಟ್ಲಿಗೆ ಸೇರಿಸ್ಬೇಕೇನೋ ನಾವು ಮಾಡು ಅಂದರೆ, ಅರ್ಧ ಗಂಟೆಯಲ್ಲಿ 100 ಆಟೋ ಬಂತು ಸರ್. ಎಲ್ಲರನ್ನೂ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ. ಇದು ನೋಡಿ, ಇದು ಆಟೋ ರಿಕ್ಷಾ ಇರೋ ಪವರು. ಇದು ಇನ್ನೊಂದು ನಿಯತ್ತಾಗೆ ದುಡಿತೀವಿ, ನಿಯತ್ತಾಗೆ ಮಾಡ್ತೀವಿ. ನಮ್ಮದು ಬಿಲೋ ಪ್ರಾವರ್ಟಿ. ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ದಯವಿಟ್ಟು. ರ್ಯಾಪಿಡೋ ತಂದು ಇನ್ನೇನು ಬೇಕೋ ಸರ್ವಿಸ್ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಎಲ್ಲ ಜೀವನದಲ್ಲಿ ಫೇಲ್ ಆಗ್ಯವನು, ಎಲ್ಲ ಆ ವ್ಯಾಪಾರ ಮಾಡಿ ಈ ವ್ಯಾಪಾರ ಮಾಡಿ ಎಲ್ಲ ಲಾಸ್ ಆದವನು ಇಲ್ಲಿ ಬಂದು ಒಂದು ಸುಖ ಜೀವನ, ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳನ್ನ ಓದಿಸ್ಕೊಂಡು ಒಂದು ಜೀವನ ಮಾಡೋಕ್ಕೆ ಇದೊಂದು ಆಟೋ ರಿಕ್ಷಾ ಒಂದು ವರ, ಅಕ್ಷಯ ಪಾತ್ರೆ ಏನು ಹೇಳ್ಬೋದು, ಕಾಮಧೇನು ಅಂತ ಹೇಳ್ಬೋದು. ಹಾಗಾದರೆ ಇಷ್ಟಿದೆ ಸರ್ ಆಟೋ ರಿಕ್ಷಾ. ದಯವಿಟ್ಟು ರ್ಯಾಪಿಡೋ ನಿಲ್ಲಿಸಿ ನಮ್ಮ ಆಟೋ ರಿಕ್ಷಾ ಡ್ರೈವರ್ಗೆ ನೀವು ಉತ್ತೇಜನ ಕೊಡಿ ಸರ್. ನೀವೆಲ್ಲ ಎಜುಕೇಟೆಡ್ ಅವರು. ನಾನು ಹೇಳೋದು ಮಾತು ಸುಳ್ಳಿದ್ದೆ, ನೀವು ಸರ್ವೆ ಮಾಡಿಬಿಟ್ಟು ಹೇಳಿ ಸರ್, ನೀವು ಹೇಳಿದ್ದು ಕರೆಕ್ಟು ಅಂತ. ಇದು ನಮ್ಮ 50 ವರ್ಷದ ಅನುಭವದಲ್ಲಿ ನಿಮ್ಗೆ ಹೇಳ್ತಾ ಇರೋ ಮಾತು ಸರ್. ಸರ್ ಬೈಕ್ ಟ್ಯಾಕ್ಸಿ ಅಂದರೆ ಈ ಟ್ರಾಫಿಕಲ್ಲಿ ನಮ್ಮ ಆಟೋ ರಿಕ್ಷಾಗೆ ನಮ್ಮ ಮುಂದೆ ಹೋಗ್ಬೋದು ಸರ್. ವೈಟ್ ಬೋರ್ಡಲ್ಲೇ ಅವರು ಸ್ಟೈಲಾಗಿ ಬರ್ತಾರೆ, ಸ್ಮಾರ್ಟ್ ಆಗಿರ್ತಾರೆ. ಎಲ್ಲರೂ ಜನನು ಸ್ಮಾರ್ಟ್ ಆಗಿನೆಸ್ಸೇ ಕೇಳ್ತಾರೆ. ನಮ್ಮ ಆಟೋ ರಿಕ್ಷಾ ಡ್ರೈವರ್ಗಿನ ಸ್ಮಾರ್ಟ್ ಆಗಿರ್ತಾರೆ, ಅವ್ರ ಹಿಂದೆ ಕುತ್ಕೊಂಡು ಹೋಗ್ತಾರೆ ಸರ್. ನಾವು ದೇವ್ರು ಕೊಟ್ಟಿರೋ ರೂಪ ಚೇಂಜ್ ಮಾಡ್ಕೊಳಕ್ಕಾಗತ್ತಾ ಸರ್? ನಾವು ವಾರಕ್ಕೊಂದ್ಸರಿ ಶೇವ್ ಮಾಡ್ಕೊತೀವಿ, ಇರೋದ್ರಲ್ಲಿ ಕ್ಲೀನಾಗಿ ಇರ್ತೀವಿ. ನಮ್ಮ ಮುಂದೆ ಕುತ್ಕೊಳ್ಳೋರು ಸರ್. ಆಟೋ ರಿಕ್ಷಾ ಯಾವಾಗ ರ್ಯಾಪಿಡೋ ಡ್ರೈವರು ವೈಟ್ ಬೋರ್ಡ್ ಇದ್ರೂ ಪರವಾಗಿಲ್ಲ, ಸ್ಮಾರ್ಟ್ ಆಗಿದ್ರೆ ಅಲ್ಲಿ ಹೋಗ್ತಾರೆ ಸರ್ ಜನ. ನಾವೇನು ಮಾಡೋಕ್ಕಾಗಲ್ಲ. 100% ಹೊಡ್ತಾ ಬಿದ್ದಿದೆ ಸರ್. ಸರ್ 3 ಹೊತ್ತು ತಿಂತಾ ಇರೋ ಡ್ರೈವರ್ 2 ಹೊತ್ತು ತಿನ್ನೋಂಗ್ ಮಾಡಿರೋದು ರ್ಯಾಪಿಡೋ ಬಂದ್ಮೇಲೆ ಸರ್. ಈಗ ಗ್ರಾಹಕರ ಪರವಾಗಿ ಕೇಳೋದಾದ್ರೆ, ಈಗ ಒಬ್ಬ ಹೋಗ್ಬೇಕಾದ್ರೆ ಆಟೋದಲ್ಲಿ ಹೋಗೋ ನೆಸೆಸಿಟಿ ಇರೋದಿಲ್ಲ. ಅಂತ ಟೈಮಲ್ಲಿ ನಾನು ರೈಡರ್ನ ಬಳಸ್ತೀನಿ. ಈಗ 2-3 ಜನ ಹೋದಾಗ ಆಟೋದಲ್ಲಿ ಹೋಗ್ತೀವಿ ಅಂತ ಸರ್. ನಾವ್ ಹೇಳೋದೇನು ಅವ್ರನ್ನ ಬರ್ಬೇಡ ಅಂತ ಹೇಳಕ್ಕಿಲ್ಲ. ನಾವು ಕಾನೂನು ಬದ್ಧವಾಗಿ ಬನ್ನಿ, ಎಲ್ಲೋ ಬೋರ್ಡ್ ಹಾಕಿ, ಹೆಲ್ಮೆಟ್ ಹಾಕೊಳ್ಳಿ, ಯೂನಿಫಾರ್ಮ್ ಹಾಕೊಳ್ಳಿ, FC ಮಾಡಿ, ಇನ್ಶೂರೆನ್ಸ್ ಮಾಡಿ, ಆವಾಗ ಬನ್ನಿ. ಆವಾಗ ನಾವು ಬೇಡ ಅನ್ನಕ್ಕಾಗಲ್ಲ ಸರ್. ಕಾನೂನು ಬದ್ಧವಾಗಿ ಬಂದ್ರೆ ನಾವು ಯಾರು ಸರ್ ಬೇಡ ಅನ್ನೋದು?
ಅಂದ್ರೆ ನೀವ್ ಹೇಳೋ ಪ್ರಕಾರ ಅವರು ನಾವು ನಮ್ ತರನೇ ಟ್ಯಾಕ್ಸ್ ಕಟ್ಕೊಂಡು ಬರ್ಲಿ. ವೈಟ್ ಬೋರ್ಡ್ ಅಲ್ಲಿ ಮಾಡಿದ್ರೆ ಯಾವ ಕಾನೂನು ಸರ್? ಹೇಳಿ ಸರ್, ನೀವೇ ಹೇಳಿ ಸರ್, ನೀವು ಎಜುಕೇಟೆಡ್ ಅಲ್ವಾ? ಅವ್ರು ವೈಟ್ ಬೋರ್ಡ್ ಟೂ ವೀಲರ್ ಇಟ್ಕೊಂಡು ಅದ್ರಲ್ಲಿ ಪ್ಯಾಸೆಂಜರ್ ಹೊಡೆದ್ರೆ ನೋಡಿ, ಕಾಲೇಜ್ ಹೋಗೋ ಹುಡುಗನ್ಗೆ ಅವ್ನಿಗೊಂದು 100-200 ಬಂತು ಅಂದ್ರೆ ಕಾಲೇಜ್ ಚಕ್ಕರ್ ಹೊಡಿತಾನೆ. ಇದರಿಂದ ಮುಂದಿನ ದೊಡ್ಡ ಕಳ್ತಾರೆ. ಇವಾಗ ಸೈಬರ್ ಕಳ್ತಾನೆ ಇಲ್ವಾ, ಆ ಥರ ಕಳ್ಳರನ್ನ ಜಾಸ್ತಿ ಮಾಡ್ತೀರಾ ಸರ್ ಊಬರ್ ಇರೋದ್ರಿಂದ. ಓದೋ ಮಕ್ಕಳಿಗೆಲ್ಲ ಹಾಳು ಮಾಡ್ತೀರಾ. ಆಮೇಲೆ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾರೆ, ಅವ್ರು ಬರೋ ಸಂಬಳ ಸಾಕು, ಎಕ್ಸ್ಟ್ರಾ ದುಡ್ಡು ಎಕ್ಸ್ಟ್ರಾ ವಿದ್ಯೆ ಕಲಿಸುತ್ತೆ ಸರ್. ಜೂಜ್ ಆಡ್ತಾರೆ, ಇನ್ನೊಂದು ಆಡ್ತಾರೆ, ಅದಕ್ಕೆಲ್ಲ ಇದು ಆಸ್ಪದ ಆಗುತ್ತೆ ಸರ್. ಸರ್ ನೀವ್ ಹೇಳೋದು ಈಗ ಆಟೋದವರು ಪೂರ್ತಿಯಾಗಿ ತಮ್ಮ ಸಂಸಾರ ಇದಕ್ಕೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ಈ ರೈಡರ್ಗಳು ಇರ್ತಾರಲ್ಲ, ಅವ್ರು ಎಕ್ಸ್ಟ್ರಾ ಇನ್ಕಮ್ ಗೋಸ್ಕರ ದುಡಿತಾರೆ, ಸಾಫ್ಟ್ವೇರ್ ಕೆಲಸ ಮಾಡೋರು ಮಾಡ್ತಾರೆ ಅಂತ ನಿಮ್ಮ. ಹೌದು ಸರ್, ಹೌದು, 100% ಸರ್, ಅದು 100%. ದಯವಿಟ್ಟು ಆಟೋ ರಿಕ್ಷಾ ಡ್ರೈವರ್ಗೆ ತೊಂದರೆ ಆಗೋಂಥ ನಿರ್ಧಾರಗಳು ತೊಗೊಬೇಡಿ. ಯಾಕಂದ್ರೆ ಇದ್ರ ಮೇಲೆ ಡಿಪೆಂಡ್. ಇದಿಲ್ಲ ಅಂದ್ರೆ ಏನು ಮಾಡ್ಬೇಕು ಹೇಳಿ ಸರ್ ನೀವೇ? ನಮ್ಗೆ ಆಟೋ ರಿಕ್ಷಾ ಬೆಳಿಗ್ಗೆಯಿಂದ ಸಂಪಾದನೆ ಇಲ್ಲ, ಫೈನಾನ್ಸರ್ ಬರ್ತಾನೆ, ಗಾಡಿ ಕಿತ್ಕೊಂಡು ಹೋಗ್ತಾನೆ, ಎಂತಿ ಕೇಳ್ತಾರೆ, ಸ್ಕೂಲ್ ಫೀಸ್ ಕಟ್ಟಬೇಕು. ಇದಕ್ಕೆಲ್ಲ ಏನು ಮಾಡ್ಬೇಕು ಸರ್? ಒಂದು ಕಳ್ತನ ಮಾಡ್ಬೇಕು, ಇನ್ನೊಂದು ಸೂಸೈಡ್ ಮಾಡ್ಬೇಕು. ಎರಡರಲ್ಲಿ ನೀವೇ ಹುಡ್ಕೊಡಿ ಸರ್ ನಮಗೆ ಆನ್ಸರ್. ಸರ್ ಈಗ ಅನ್ಎಜುಕೇಟೆಡ್ ಅಂದ್ರೆ ನಮಗೆ ಬೇರೆ ಕೆಲಸ ಇಲ್ಲ ಅಂದ್ರೆ ಈಗ ಬೈಕ್ ಟ್ಯಾಕ್ಸಿ ಅವ್ರು ಬೇರೆ ಕೆಲಸ ಮಾಡ್ಬೋದು, ನಮಗೆ ಕೆಲಸ ಇಲ್ಲ. ಹೌದು ಸರ್, ಅವ್ರು ಬೇರೆ ಕೆಲಸ ಸ್ವಿಗ್ಗಿ, ಝೊಮ್ಯಾಟೊ ಎಷ್ಟಿದೆ ಸರ್, ಜಿಪ್ಪು, ಎಷ್ಟು ಕಂಪ್ನಿ ಇದೆ ಸರ್, ತುಂಬ ಕಂಪ್ನಿ ಇದೆ ಸರ್. ಅವ್ರಿಗೆ ಕೆಲಸ ಮಾಡ್ಬೋದು, ಅವ್ರಿಗೆ ಸಿಗುತ್ತೆ ಸರ್. ಅವ್ರಿಗೆ ಏನು ಬೇಕೋ ಆ ಕಷ್ಟದ ಕೂತಂಗೆ. ನಾನು ಮನೇಲಿದ್ರೆ ಯಾರು ಕಾಸು ಕೊಡಲ್ಲ ಸರ್. 3 ಅವರ್ ಓಡಿಸೋರು ಯಾರು ಕೂಡ ಆಟೋ 12 ಅವರ್ ಓಡಿಸ್ಬೇಕು. ಹಂಗೆ ಅವ್ರು ಓಡಿಸೋದು ಸಿಗುತ್ತೆ ಸರ್. ಈಗ ಕೊನೆಯದಾಗಿ ಆಟೋದಲ್ಲಿ ಸ್ವಲ್ಪ ಡಬಲ್ ಟ್ರಿಬಲ್ ಕೇಳ್ತಾರೆ, ಅವ್ರಿಗೆ ಏನು ಹೇಳ್ತಾರೆ ಸರ್? 100% ಮುಂಚೆ ಏನು 10 ವರ್ಷದ ಮುಂಚೆ ನಡೀತಾ ಇತ್ತು ಅದಿಲ್ಲ ಸರ್. ಇವಾಗ ಯಾವುದೋ ಒಂದು 2% ಇರ್ಬೋದು ಸರ್, ಇಲ್ಲ ಅಂದಿಲ್ಲ. ಎಲ್ಲ ಊಬರು ಸರ್. ನೀವು ಓಲೋ ಊಬರ್ ಯಾವುದು ಅಟ್ಯಾಚ್ ಮಾಡ್ದಿರೋ ಡ್ರೈವರ್ ಒಂದ್ಸರಿ ಇಂಟರ್ವ್ಯೂ ಮಾಡಿ ಸರ್. ಅವ್ನು ಕಷ್ಟ ಆಯ್ತಾನೆ ಸರ್, ಯಾರು ಮಾಡಿದ್ರು ಓಲೋ ಊಬರ್ ಅಂತಾರೆ, ನನ್ಗೆ ಯಾರು ಕೈ ತೋರ್ಸಾರೆ ಇಲ್ಲ ಅಂತಾರೆ ಸರ್. ಈ ಕಷ್ಟಕ್ಕೆ ಯಾರನ್ನ ಹೇಳಿ ಸರ್, ಹೇಳಿ ಸರ್ ಜವಾಬು. ಬರಲ್ಲ ಅಂತ ಒಂದು ಮಾತು ಹೇಳ್ತೀರಾ ಸರ್? ಆಟೋದಲ್ಲಿ ಹೋಗೋನು ಎಬ್ನೇವ್ರಿಗೆ 2ನೇ ಒಂದು ಬರಲಿಲ್ಲ ಅಂದ್ರೆ 3ನೇ ಜೊತೆ ಆಟೋಲ್ಲಿ ಹೋಗ್ತಾನೆ, ಹೋಗದೆ ಬಿಡೋದಿಲ್ಲ. ನನಗೂ 3 ಆಟೋದೊಂದು ಬರಲ್ಲ ಅಂದ್ರೆ 4ನೇ ಆಟೋದೊಂದು ಬಂದ ಸರ್. ಏನು ಮಾಡ್ತೀರಾ ಇವಾಗ? 3 ಜನ ಕೆಟ್ಟವರು, ಇವ್ನು ಒಳ್ಳೆಯವನು ಅನ್ನೋಕ್ಕಾಗುತ್ತಾ? ಆಗುತ್ತೆ ಸರ್. 98% ಒಳ್ಳೆಯವರು, 1-2% ಹಂಗೆ ಯಾವ ವರ್ಗದಲ್ಲಿಲ್ಲ, ಯಾವ ಡಿಪಾರ್ಟ್ಮೆಂಟಲ್ಲಿಲ್ಲ ಸರ್. 100% ಕ್ಯೂರ್ ಮಾಡೋಕ್ಕೆ ನಾವು ಬೇರಲ್ಲ ಸರ್. ಇವಾಗ ನೀವು ಈಗ ನಿಮ್ಗೆ ನಿಮ್ ಕಷ್ಟ ಎಲ್ಲ ಹೇಳ್ಕೊಂಡ್ರಿ, ಬಟ್ ಬೈಕ್ ಟ್ಯಾಕ್ಸಿ 1-1.5 ಲಕ್ಷ ಜನ ಏನೋ ಓಡಿಸ್ತಾ ಇದ್ರು, ಬೈಕ್ ರೈಡರ್ಗಳು ಇದ್ರು ಅಂತ ಸರ್. ಹೈಕೋರ್ಟ್ ಸಬ್ಮಿಟ್ ಮಾಡಿರೋ ಪ್ರಕಾರ 1 ಲಕ್ಷ ಜನ ಬೈಕ್ ಟ್ಯಾಕ್ಸಿ ಅವ್ರು ಇದ್ದಾರೆ ಅಂತ ಸರ್. ನಾವು 5 ಲಕ್ಷ ಜನ ಇದೀವಿ. ಡಿಪೆಂಡೆಂಟ್ ಎಲ್ಲ ಸೇರಿ 20 ಲಕ್ಷ ಜನ ಐತೆ ಸರ್. ಒಂದು ಮೆಕ್ಯಾನಿಕ್ ಆಗಲಿ, ಟಿಂಕರ್ ಆಗಲಿ, ಒಬ್ಬ ಟಾಪ್ ಹೊಡೆಯೋನಾಗ್ಲಿ, ಒಬ್ಬನಿಗೆ ಮದುವೆ ಆಗಿರೋನ್ಗೆ 2 ಮಕ್ಳು ಇದ್ದೇ ಇರ್ತಾರೆ. ಎಲ್ಲೋಗ್ಬೇಕು ಸರ್? ನಾವು ತಂದೆ ತಾಯಿನ ಸಾಕ್ಬೇಕು, ಓದಿಸ್ಬೇಕು. 15-20 ಲಕ್ಷ ಜನ ನಾವು ಬೀದಿಗೆ ತರ್ತೀರಾ? 1 ಲಕ್ಷ ಜನಕ್ಕೋಸ್ಕರ 20 ಲಕ್ಷ ಜನ ಬೀದಿಗೆ ತರ್ತೀರಾ? ನಮ್ಗೆ ಯಾವುದು ಆಲ್ಟರ್ನೇಟ್ ಬೇರೆ ಇಲ್ಲ, ಸೋರ್ಸಸ್ ಇಲ್ಲ ಬೇರೆ. ಇರೋದೇ ಇದು ಒಂದೇ, ಸಂಪಾದನೆ ಮಾಡಿ ತಿನ್ಬೇಕು. ಅದೇ ನೀವು 1 ಲಕ್ಷ ಜನಕ್ಕೆ ಕೇಳ್ತಿರಲ್ಲ, ಅವ್ರು ಎಜುಕೇಟೆಡ್, ಬೇರೆ ಕೆಲಸ ಮಾಡ್ಕೊಬೋದು. ಝೊಮ್ಯಾಟೊ, ಸ್ವಿಗ್ಗಿ ಸಾವಿರಾರಿದೆ. ನಾವು ಅವ್ರಿಗೇನು ಬೇಡ ಅಂತಲ್ಲ, ಕಾನೂನು ಚೌಕಟ್ಟಲ್ಲಿ ನೀವು ಬನ್ನಿ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ, ಕಾನೂನು ಚೌಕಟ್ಟು ಒಳಗಡೆ ಬನ್ನಿ. 20 ಲಕ್ಷ ಜನಕ್ಕೆ ನೀವು ದಾರಿ ಮಾಡ್ತೀರಾ? 1 ಲಕ್ಷ ಜನಕ್ಕೋಸ್ಕರ 20 ಲಕ್ಷ. ವೇದಾಂತದಲ್ಲಿ ಹೇಳ್ತಾರೆ 10 ಜನಕ್ಕೆ ಒಳ್ಳೇದಾಗಬೇಕಾದ್ರೆ 2 ಸಾಯಿಸಿ ಅಂತ. ದಯವಿಟ್ಟು ನಾವು ಸಾಯಿಸಿ ಅಂತ ಹೇಳ್ತಾ ಇಲ್ಲ, ಅವ್ರಿಗೂ ಒಂದು ಅನುಕೂಲ ಮಾಡ್ಕೊಡಿ ಕಾನೂನು ಬದಲಾಗಿ.